ಮೋಸದ ಆಟ ಆಡಿದ ಭವ್ಯಗೌಡ ಹನುಮಂತನ ಮೇಲೆ ಹಲ್ಲೆ ಮಾಡಿದ್ದಾರೆ. ಶಿಕ್ಷೆ ಆಗುತ್ತಾ ಆಚೆ ಹೋಗ್ತಾರಾ ಕಾದ್ ನೋಡಬೇಕು. ಸೊ ಈ ಒಂದು ವಿಡಿಯೋವನ್ನ ನೋಡ್ಕೊಂಡ್ ಬರೋಣ ಬನ್ನಿ ವೀಕ್ಷಕರೇ. ಈ ವಿಡಿಯೋ ನೋಡೋಕೆ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ. ಕನ್ನಡದ ಬಿಗ್ ರಿಯಾಲಿಟಿ ಶೋ ಬಿಗ್ ಬಾಸ್ ಸೀಸನ್ 11 ಫಿನಾಲೆಗೆ ಇನ್ನು 3 ವಾರಗಳಷ್ಟೇ ಬಾಕಿ. 3 ವಾರದಲ್ಲೇ ಫೈನಲ್ ತಲುಪೋ ಸ್ಪರ್ಧಿಗಳು ಯಾರು, ಕಪ್ ಗೆಲ್ಲೋದು ಯಾರು ಅನ್ನೋ ರೋಚಕ ಹಣಾಹಣಿ ನಡೆಯುತ್ತೆ. ಸದ್ಯ ಬಿಗ್ ಬಾಸ್ ಮನೆಯಲ್ಲಿ 9 ಸ್ಪರ್ಧಿಗಳು ಉಳಿದುಕೊಂಡಿದ್ದಾರೆ. 9ನೇ ಸ್ಪರ್ಧಿಗಳಲ್ಲೇ ಟಿಕೆಟ್ ಟು ಫಿನಾಲೆ ಅನ್ನೋದು ಕುತೂಹಲ ಕೆರಳಿಸಿದೆ. ಬಿಗ್ ಬಾಸ್ ಸರಣಿ ಟಾಸ್ಕ್ಗಳ ಗೆಲುವಿನ ಆಧಾರದ ಮೇಲೆ ಕೆಲವರು ಟಿಕೆಟ್ ಟು ಫಿನಾಲೆ ಟಾಸ್ಕ್ನಲ್ಲಿ ತಮ್ಮ ಸ್ಥಾನವನ್ನ ಖಾತರಿಪಡಿಸಿಕೊಳ್ಳುತ್ತಿದ್ದಾರೆ. ಇನ್ನು ಕೆಲವರು ಪಾಲ್ಗೊಳ್ಳುವ ಅವಕಾಶವನ್ನೇ ಕಳೆದುಕೊಳ್ಳುತ್ತಾರೆ. ಟಿಕೆಟ್ ಟು ಫಿನಾಲೆ ಟಾಸ್ಕ್ನಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಹೊಡಿ ಬಡಿ ಆಟ ನಡೀತಾ ಇದೆ. ಕ್ಯಾಪ್ಟನ್ ರಜತ್ ಉಸ್ತುವಾರಿಯಲ್ಲೇ ಫಿನಾಲೆ ತಲುಪುವ ಟಾಸ್ಕ್ ಜಿದ್ದಾಜಿದ್ದಿಯಾಗಿ ನಡೆಯುತ್ತಾ ಇದೆ. ಫಿನಾಲೆ ಆಟದ ಮಧ್ಯೆ ಜಗಳ, ಕಿತ್ತಾಟ ಸಾಮಾನ್ಯವಾಗಿದೆ. ಆದರೆ ಮೋಸದಾಟ ನಡೆದಿರೋ ಬಿಗ್ ಬಾಸ್ ವೀಕ್ಷಕರ ಕೆಂಗಣ್ಣಿಗೆ ಗುರಿಯಾಗಿದೆ. ಬಿಗ್ ಬಾಸ್ ಟಾಸ್ಕ್ನಲ್ಲಿ ಬಾಲ್ಗಳನ್ನ ಬುಟ್ಟಿಯಲ್ಲಿ ಹಿಡಿದು ಗೆಲ್ಲುವ ಹೋರಾಟ ನಡೀತಾ ಇದೆ. ಬುಟ್ಟಿಯಲ್ಲಿ ಅತಿ ಹೆಚ್ಚು ಬಾಲ್ಗಳನ್ನ ಹಿಡಿದವರು ಸೇಫ್ ಆಗ್ತಾರೆ. ಈ ಆಟದಲ್ಲಿ ಹನುಮಂತ ಹಾಗೂ ಭವ್ಯ ಅವರ ಮಧ್ಯೆ ಗಲಾಟೆ ಕೈ ಮಿಲಾಯಿಸುವ ಹಂತಕ್ಕೆ ಹೋಗಿದೆ. ಚೈತ್ರ, ಗೌತಮಿ, ಭವ್ಯ, ಧನರಾಜ್, ಹನುಮಂತ ಅವರಲ್ಲೇ ಬಾಲ್ಗಳನ್ನ ಬುಟ್ಟಿಗೆ ಹಾಕುವ ಹೋರಾಟ ನಡೆದಿದೆ. ಇದರಲ್ಲಿ ಪ್ರತಿಯೊಬ್ಬರೂ ಎದುರಾಳಿಯ ಬುಟ್ಟಿಯಲ್ಲಿದ್ದ ಬಾಲ್ಗಳನ್ನ ಕಿತ್ತುಕೊಳ್ಳಲು ಮುಂದಾಗುತ್ತಾರೆ. ಇದೇ ವೇಳೆ ಹನುಮಂತ ಭವ್ಯ ಅವರ ಬುಟ್ಟಿಯಲ್ಲಿದ್ದ ಬಾಲ್ಗಳನ್ನ ಹಿಡಿದು ಎಳೆಯುತ್ತಾರೆ. ಹನುಮಂತನ ಬುಟ್ಟಿಗೆ ಕೈ ಹಾಕಿದ್ದಕ್ಕೆ ಸಿಟ್ಟಿಗೆದ್ದ ಭವ್ಯ ಅವರ ಟಾಸ್ಕ್ನಲ್ಲಿ ಹನುಮಂತು ಅವರ ಮೇಲೆ ಹಲ್ಲೆ ಮಾಡಿದ್ದಾರೆ. ಭವ್ಯ ಅವರು ಹಲ್ಲೆ ಮಾಡಿದ್ದನ್ನ ಖಂಡಿಸಿದ ಹನುಮಂತ ಇದನ್ನ ಕ್ಯಾಪ್ಟನ್ ರಜತ್ ಅವರ ಗಮನಕ್ಕೆ ತರುತ್ತಾರೆ. ರಜತ್ ಅವರು ಭವ್ಯ ಅವರು ಹಲ್ಲೆ ಮಾಡಿದ್ದು ಸರಿಯಲ್ಲ ಎಂದು ಹೇಳಿದ್ದು ಆಟದಲ್ಲಿ ಪಾಚ್ ಕೊಡ್ತಾರೆ. ಇಷ್ಟಾದರೂ ಭವ್ಯ ಅವರು ಹನುಮಂತು ಮೇಲೆ ಕೈ ಮಾಡಿದ್ದು ಬಿಗ್ ಬಾಸ್ ಮನೆಯ ಎಲ್ಲ ಸದಸ್ಯರ ಕೆಂಗಣ್ಣಿಗೆ ಬಿದ್ದಿದೆ. ಕಳೆದ ವಾರ ನಡೆದ ಕ್ಯಾಪ್ಟನ್ಸಿ ಟಾಸ್ಕ್ನಲ್ಲಿ ಭವ್ಯ ಅವರು ಬೇರೊಂದು ಬಾಲ್ ಅನ್ನ ಬುಟ್ಟಿಗೆ ಹಾಕಿ ಕ್ಯಾಪ್ಟನ್ ಆಗಿದ್ರು. ಇದೀಗ ಟಿಕೆಟ್ ಫಿನಾಲೆಯಲ್ಲೂ ಹನುಮಂತನ ಮೇಲೆ ಕೈ ಮಾಡುವ ಮೂಲಕ ಚರ್ಚೆಗೆ ಗುರಿಯಾಗಿದ್ದಾರೆ. ಭವ್ಯ ಅವರ ಆಟ ಈ ವಾರದ ಕಿಚ್ಚನ ಪಂಚಾಯಿತಿಯಲ್ಲಿ ಚರ್ಚೆಗೆ ಬರುವ ಪ್ರಮುಖ ವಿಷಯ ಆಗುವ ಸಾಧ್ಯತೆ ಕೂಡ ಇದೆ. ಈ ರೀತಿಯಾಗಿ ಹಲ್ಲೆ ಮಾಡಿದ್ದು ಅಭಿಮಾನಿಗಳಿಗೆ ಹಾಗೂ ವೀಕ್ಷಕರಿಗೆ ಸರಿ ಅನಿಸಿಲ್ಲ. ಹಾಗಾಗಿ ಬಿಗ್ ಬಾಸ್ ಆದೇಶದಂತೆ ಭವ್ಯ ಗೌಡ ಅವರನ್ನ ಆಚೆ ಕಳಿಸಬೇಕು ಅಂತ ಪೋಸ್ಟ್ ಮೇಲೆ ಪೋಸ್ಟ್ ಆಗ್ತಾ ಇದ್ದಾರೆ ಅವರ ಅಭಿಮಾನಿಗಳು. ಇದೀಗ ಬಿಗ್ ಬಾಸ್ ಮನೆಯಿಂದ ಭವ್ಯ ಗೌಡ ಆಚೆ ಹೋಗ್ತಾರಾ ಎಂಬುದನ್ನ ಕಾದು ನೋಡಬೇಕಿದೆ ವೀಕ್ಷಕರೇ. ಅಲ್ಲಿವರೆಗೂ ಈ ವಿಡಿಯೋವನ್ನ ನೋಡ್ತಾ ಇರಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.